ಮಿತ್ರರೇ ನಮಸ್ಕಾರ. ಚೀನಾ ಸದ್ಯ ತೈವಾನ್ ಮೇಲೆ ತೀವ್ರತರವಾದ ಯುದ್ಧೋನ್ಮಾದವನ್ನು ಪ್ರದರ್ಶಿಸ್ತಾ ಇದೆ. ತನ್ನ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ತೈವಾನ್ ವಾಯುಗಡಿಯಲ್ಲಿ ಹಾರಿಸಿ ತೈವಾನನ್ನು ಪ್ರವೋಕ್ ಮಾಡುವ ಕೆಲಸವನ್ನು ಚೀನಾ ಮಾಡ್ತಾ ಇದೆ. ಇದರ ನಡುವೆ ಅಮೆರಿಕ ನಾನು ತೈವಾನ್ ಒಪ್ಪಂದ ಪಾಲಿಸುವುದಾಗಿ ಸ್ಪಷ್ಟಪಡಿಸಿದೆ ಎಂದು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಸದ್ಯ ಚೀನಾ ಅಮೆರಿಕ ತೈವಾನ್ಗೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದು ನಡೆದು ಹೋಗಿದೆ. ಅಮೆರಿಕದ ಒಂದು ನ್ಯೂಕ್ಲಿಯರ್ ಸಾಮರ್ಥ್ಯದ ಸಬ್ಮೆರಿನ್ ಭಾರೀ ಅಪಘಾತಕ್ಕೊಳಗಾಗಿದೆ. ಆಗಿದ್ದು ಅಮೆರಿಕದ ಸಬ್ಮೆರಿನ್ ಆದರೂ ಇದು ಚೀನಾವನ್ನ ಬೆದರಿ ಬೆಂಡಾಗುವಂತೆ ಮಾಡಿದೆ. ಹಾಗಾದ್ರೆ ಯಾವುದು ಆ ಸಬ್ಮೆರಿನ್? ಅಮೆರಿಕದ ಸಬ್ಮೆರಿನ್ ಅಪಘಾತಕ್ಕೂ ಚೀನಾ ಬೆದರೋದಕ್ಕೂ ಏನ್ ಸಂಬಂಧ? ಈ ಎಲ್ಲ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಸದ್ಯ ಅಪಘಾತವಾಗಿರೋದು ಅಮೆರಿಕದ US ಕೊನೆಕ್ಟಿಕಟ್ ಹೆಸರಿನ ಸಬ್ಮೆರಿನ್. ಇದರ ಒಟ್ಟು ನಿರ್ಮಾಣ ವೆಚ್ಚ $2.8 ಬಿಲಿಯನ್. 107 ಮೀಟರ್ ಉದ್ದ ಹಾಗೂ 100 ಜನರನ್ನ ಕೊಂಡೊಯ್ಯುವ ಸಾಮರ್ಥ್ಯ ಈ ಸಬ್ಮೆರಿನ್ಗಿದೆ. ಜೊತೆಗೆ ಪರಮಾಣು ಬಾಂಬ್ ಸಿಡಿಸುವ ಶಕ್ತಿಯುಳ್ಳ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸಬ್ಮೆರಿನ್ ಇದು. ಈ ಸಬ್ಮೆರಿನ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಪಘಾತಕ್ಕೊಳಗಾಗಿ ಅದರಲ್ಲಿದ್ದ ಅಮೆರಿಕದ 11 ಮಂದಿ ನೇವಿ ಸೈನಿಕರಿಗೆ ಸಾಮಾನ್ಯ ಪ್ರಮಾಣದ ಗಾಯಗಳಾಗಿವೆ. ಈಗ ಇದು ಚೀನಾವನ್ನ ಬೆದರಿ ಬೆಂಡಾಗುವಂತೆ ಮಾಡಿದೆ. ಮಿತ್ರರೇ, ನೀವು ಅಮೆರಿಕದ ಸಬ್ಮೆರಿನ್ ಅಪಘಾತಕ್ಕೂ ಚೀನಾ ಬೆದರೋದಕ್ಕೂ ಏನು ಕಾರಣ ಅಂದ್ಕೊಳ್ತಿದ್ದೀರಿ ಅಲ್ವಾ? ಮಿತ್ರರೇ, ಅಮೆರಿಕದ ಈ US ಕೊನೆಕ್ಟಿಕಟ್ ಸಬ್ಮೆರಿನ್ ಅಪಘಾತಕ್ಕೊಳಗಾಗಿದ್ದು ಸೌತ್ ಚೀನಾ ಸಮುದ್ರದಲ್ಲಿ. ಚೀನಾಗೆ ಹೆದರಿಕೆ ಆಗೋದಕ್ಕೆ ಕಾರಣ ಅಮೆರಿಕ ದಕ್ಷಿಣ ಚೀನಾ ಸಮುದ್ರಕ್ಕೆ ಈ ನ್ಯೂಕ್ಲಿಯರ್ ಸಬ್ಮೆರಿನ್ ಕಳುಹಿಸಿದ್ದು ಯಾಕೆ? ಹಾಗೆ ಅಪಘಾತವಾದರೂ ಕೆಲ ದಿನ ಇದನ್ನ ಮುಚ್ಚಿಟ್ಟಿದ್ದು ಯಾಕೆ? ಈ ಅಪಘಾತದ ಬಗ್ಗೆ ಸರಿಯಾದ ಮಾಹಿತಿಯನ್ನ ಯಾಕೆ ನೀಡ್ತಿಲ್ಲ? ಇದೊಂದು ನ್ಯೂಕ್ಲಿಯರ್ ಸಾಮರ್ಥ್ಯದ ಸಬ್ಮೆರಿನ್. ಒಂದು ವೇಳೆ ಅಪಘಾತದಿಂದ ನ್ಯೂಕ್ಲಿಯರ್ ಲೀಕ್ ಆಗಿದ್ರೆ ಇದು ಸಮುದ್ರದಾಳದಲ್ಲಿ ಭಾರೀ ಪ್ರಮಾಣದ ಆಪತ್ತು ತರುತ್ತೆ. ನ್ಯೂಕ್ಲಿಯರ್ ರೇಡಿಯೇಷನ್ನಿಂದಾಗಿ ಸಮುದ್ರದ ಮೀನು ಸಂತತಿ ಹಾನಿಗೊಳಗಾಗುತ್ತೆ. ಜೊತೆಗೆ ಇದು ಮೀನುಗಾರಿಕೆ ಮೇಲೂ ಭಾರೀ ಪ್ರಮಾಣದ ಆಪತ್ತು ಸೃಷ್ಟಿಸುತ್ತೆ. ಹಾಗೆ ದಕ್ಷಿಣ ಚೀನಾ ಸಮೀಪದ ಭೂಪ್ರದೇಶಗಳಿಗೂ ಈ ನ್ಯೂಕ್ಲಿಯರ್ ಸೋರಿಕೆ ಆಪತ್ತು ತರುತ್ತೆ. ಇಷ್ಟೆಲ್ಲ ಟೆನ್ಷನ್ ಇದ್ರೂ ಅಮೆರಿಕ ಯಾಕೆ ಅಪಘಾತದ ಎಕ್ಸಾಕ್ಟ್ ಸ್ಥಳ ಹಾಗೂ ಅಪಘಾತದ ತೀವ್ರತೆ ಬಗ್ಗೆ ಮುಚ್ಚಿಡ್ತಾ ಇದೆ? ಇದರ ಬಗ್ಗೆ ಸೂಕ್ತ ತನಿಖೆಯಾಗಿ ವಿಶ್ವದೆದುರು ಈ ಘಟನೆಯ ಬಗ್ಗೆ ಸತ್ಯ ಸಂಗತಿಯನ್ನ ಅಮೆರಿಕ ಮಂಡಿಸಲಿ ಎಂದು ಚೀನಾ ಸರ್ಕಾರ ಅಮೆರಿಕವನ್ನ ಆಗ್ರಹಿಸಿದೆ. ಮಿತ್ರರೇ, ಇಲ್ಲಿ ಚೀನಾ ಹೇಳ್ತಿರೋದೆಲ್ಲವೂ ಸರಿ ಇದೆ. US ಕೊನೆಕ್ಟಿಕಟ್ ಸಬ್ಮೆರಿನ್ ನ್ಯೂಕ್ಲಿಯರ್ ಪವರ್ ಸಬ್ಮೆರಿನ್ ಹೌದು. ಅಪಘಾತದ ವೇಳೆ ಅದರಿಂದ ಏನಾದರೂ ನ್ಯೂಕ್ಲಿಯರ್ ಸೋರಿಕೆಯಾಗಿದ್ರೆ ರೇಡಿಯೇಷನ್ನಿಂದ ಅಪಾರ ಹಾನಿಯಾಗೋದು ಸತ್ಯ. ಅಮೆರಿಕ ಈಗಾಗಲೇ ಸಬ್ಮೆರಿನ್ನ ನ್ಯೂಕ್ಲಿಯರ್ ವಿಭಾಗಕ್ಕೆ ಯಾವುದೇ ಅಪಾಯ ಸಂಭವಿಸಿಲ್ಲ, ನ್ಯೂಕ್ಲಿಯರ್ ಸೋರಿಕೆಯಾಗಿಲ್ಲ, ಇದೊಂದು ಚಿಕ್ಕ ಅಪಘಾತ ಅಂತ ಹೇಳಿದೆ. ಮಿತ್ರರೇ, ಚೀನಾಗೆ ಈ ನ್ಯೂಕ್ಲಿಯರ್ ರೇಡಿಯೇಷನ್ಗಿಂತ ಟೆನ್ಷನ್ ಇರೋದು ಬೇರೆಯದ್ದೇ ಸಂಗತಿ. ಅದೇನೆಂದ್ರೆ, ಚೀನಾ ಇತ್ತೀಚೆಗೆ ತೈವಾನ್ ವಾಯುಗಡಿಯೊಳಗೆ ತನ್ನ ಯುದ್ಧ ವಿಮಾನಗಳನ್ನು ನುಗ್ಗಿಸಿತ್ತು. ತೈವಾನ್ ಮೇಲೆ ಚೀನಾ ಯುದ್ಧ ವಿಮಾನ ಹಾರಿರೋದ್ರಿಂದಾಗಿ ತೈವಾನ್ ಹಾಗೂ ಚೀನಾ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿತ್ತು. ಇದರ ನಡುವೆ ತೈವಾನ್ ಅಮೆರಿಕ ಸೇರಿ ವಿಶ್ವ ಸಮುದಾಯದ ಸಹಾಯವನ್ನ ಯಾಚಿಸಿತ್ತು. ಆದರೆ ಅಮೆರಿಕ ಮೇಲ್ನೋಟಕ್ಕೆ ನಾವು ತೈವಾನ್ ಒಪ್ಪಂದ ಪಾಲಿಸ್ತೀವಿ, ಒನ್ ಚೈನಾ ನೀತಿಯನ್ನ ಒಪ್ಪಿಕೊಂಡಿದ್ದೀವಿ ಅಂತ ಹೇಳಿ ನಾವು ಈ ರಗಳೆಗೆ ಬರೋದಿಲ್ಲ ಅನ್ನೋ ಸಂದೇಶವನ್ನ ಚೀನಾಗೆ ನೀಡಿತ್ತು. ಆದರೆ ಸದ್ಯ ಸಬ್ಮೆರಿನ್ ಅಪಘಾತ ಚೀನಾಗೆ ನೆದ್ದೆಗಡಿಸಿದೆ. ಅದು ಹೇಗಂದ್ರೆ, ಈಗಾಗಲೇ ತೈವಾನ್ಗೆ ಗುಪ್ತವಾಗಿ ಅಮೆರಿಕ ಸೈನಿಕ ತರಬೇತಿ ನೀಡುತ್ತಿದೆ ಅನ್ನೋ ವರದಿಗಳು ಪ್ರಕಟವಾಗ್ತಾ ಇವೆ. ಅಮೆರಿಕದ ಕೆಲ ಸೈನ್ಯಾಧಿಕಾರಿಗಳು ತೈವಾನ್ಗೆ ಬಂದು ಅಲ್ಲಿ ತರಬೇತಿ ನೀಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈಗ ತೈವಾನ್ ಸಮೀಪದಲ್ಲೇ ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕದ ಅತ್ಯಂತ ಭಯಾನಕ US ಕೊನೆಕ್ಟಿಕಟ್ ಸಬ್ಮೆರಿನ್ ಅಪಘಾತಕ್ಕೊಳಗಾಗಿದೆ. ಈ ಸಬ್ಮೆರಿನ್ ತೈವಾನ್ ಸಹಾಯಕ್ಕಾಗಿ ಅಲ್ಲಿಗೆ ಬಂದಿತ್ತು. ಒಂದು ವೇಳೆ ಚೀನಾ ಏನಾದರೂ ತೈವಾನ್ ಮೇಲೆ ಹಠಾತ್ ದಾಳಿ ನಡೆಸಿದ್ರೆ ಈ ಸಬ್ಮೆರಿನ್ ಪ್ರತಿ ದಾಳಿ ನಡೆಸಲು ಹಾಗೆ ತೈವಾನ್ಗೆ ಸಹಾಯಕ್ಕೆ ನಿಲ್ಲೋಕಂತಲೇ ಬಂದಿತ್ತು. ಇದರಲ್ಲಿ 100ಕ್ಕೂ ಹೆಚ್ಚು ಅಮೆರಿಕ ನೇವಿ ಸೈನಿಕರಿದ್ರು. ತೈವಾನ್ ಜೊತೆಗೆ ಅಮೆರಿಕ ಗುಪ್ತ ವ್ಯವಹಾರ ನಡೆಸುತ್ತಿದೆ ಅನ್ನೋದು ಚೀನಾದ ಊಹೆ. ಹೀಗಾಗಿ US ಕೊನೆಕ್ಟಿಕಟ್ ಸಬ್ಮೆರಿನ್ ಅಪಘಾತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹೇಳಿ ಎಂದು ಚೀನಾ ಆಗ್ರಹಿಸಿರೋದು. ಇನ್ನು ಈ ಅಪಘಾತದ ವಿಚಾರ ನೋಡೋದಾದ್ರೆ, ಸದ್ಯ ಅಮೆರಿಕ ಹೇಳಿರುವಂತೆ ಸೌತ್ ಚೈನಾ ಸಮುದ್ರದ ಬಳಿ ಸೀ ಮೌಂಟ್ ತಗುಲಿ ಈ ಸಬ್ಮೆರಿನ್ ಅಪಘಾತಕ್ಕೊಳಗಾಗಿದೆ. ಸಬ್ಮೆರಿನ್ಗೆ ಭಾರೀ ಪ್ರಮಾಣದ ಹಾನಿಯಾಗಿಲ್ಲ. ಈಗಲೂ ಸಬ್ಮೆರಿನ್ ಸುಸ್ಥಿತಿಯಲ್ಲಿದೆ. ಅದರೊಳಗಿದ್ದ ಎಲ್ಲ ಸೈನಿಕರು ಸೇಫ್ ಆಗಿದ್ದಾರೆ. ಕೆಲವರಿಗೆ ಮಾತ್ರ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಹೀಗಂತ ಅಮೆರಿಕ ಹೇಳಿದೆ. ಮಿತ್ರರೇ, ಇಲ್ಲಿ ಅಮೆರಿಕ ಸುಳ್ಳು ಹೇಳ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೌತ್ ಚೀನಾ ಸೀಯಲ್ಲಿ ಸೀ ಮೌಂಟ್ ದೊಡ್ಡ ಪ್ರಮಾಣದಲ್ಲಿಲ್ಲ.
ಮಿತ್ರರೇ, ಸೀ ಮೌಂಟ್ ಅಂದರೆ ಈ ಭೂಮಿ ಮೇಲೆ ಹೇಗೆ ಪರ್ವತಗಳಿರುತ್ತೋ ಹಾಗೆ ಸಮುದ್ರದಾಳದಲ್ಲೂ ಪರ್ವತಗಳಿರುತ್ತವೆ. ಸಬ್ಮೆರಿನ್ಗಳು ನೀರಿನಾಳದಲ್ಲಿ ಸಂಚರಿಸುವಾಗ ಈ ಸೀ ಮೌಂಟ್ಗೆ ಡಿಕ್ಕಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ಪರ್ವತಗಳೇ ಈಗ US ಕೆನೆಕ್ಟಿಕಟ್ ಸಬ್ಮೆರಿನ್ ಅಪಘಾತಕ್ಕೆ ಕಾರಣ ಅಂತ ಅಮೆರಿಕ ಹೇಳ್ತಾ ಇದೆ. ಆದರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ದೊಡ್ಡ ಪರ್ವತಗಳಿಲ್ಲ. ಅದರಲ್ಲೂ ಅತ್ಯಾಧುನಿಕ US ಕೆನೆಕ್ಟಿಕಟ್ ಸಬ್ಮೆರಿನ್ಗೆ ಅಪಘಾತ ಮಾಡುವಂಥ ದೊಡ್ಡ ಪ್ರಮಾಣದ ಪರ್ವತಗಳಂತೂ ಇಲ್ವೇ ಇಲ್ಲ. ಹೀಗಾಗಿ ಅಪಘಾತ ನಡೆದ ಜಾಗವನ್ನ ಎಕ್ಸಾಕ್ಟ್ ಆಗಿ ತಿಳಿಸಿ ಅಂತ ಚೀನಾ ಆಗ್ರಹಿಸಿರೋದು. ಮಿತ್ರರೇ, ಇದೆಲ್ಲ ಒಂದು ಭಾಗ. ಈ ಅಮೆರಿಕ ದಕ್ಷಿಣ ಚೀನಾ ಸಮುದ್ರದಲ್ಲಿ ತನ್ನ ಸಬ್ಮೆರಿನ್ ಅನ್ನು ಕಳುಹಿಸಿರೋದು ಇದೇ ಮೊದಲೇನಲ್ಲ. ಆವಾಗವಾಗ ಈ ಸಮುದ್ರದ ಮೇಲೆ ಅಮೆರಿಕ ಬಲಪ್ರಯೋಗ ಮಾಡುತ್ತಲೇ ಇರುತ್ತೆ. ಈ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಬೇಕು ಅನ್ನೋದು ಚೀನಾದ ಉದ್ದೇಶ. ಈ ದಕ್ಷಿಣ ಚೀನಾ ಸಮುದ್ರ ಚೀನಾದ ಸೊತ್ತಲ್ಲ. ಇಲ್ಲಿ ಚೀನಾ ಪ್ರಾಬಲ್ಯ ಸಾಧಿಸಲು ಯಾವ ಕಾರಣಕ್ಕೂ ಅವಕಾಶ ಕೊಡಬಾರದು ಅನ್ನೋದು ಜಪಾನ್, ಆಸ್ಟ್ರೇಲಿಯಾ ಹಾಗೂ ಅಮೆರಿಕದ ಪ್ರಯತ್ನ. ಹೀಗಾಗಿ ಆಸ್ಟ್ರೇಲಿಯಾ UK ಜೊತೆ ಸೇರ್ಕೊಂಡು ಅಮೆರಿಕ ಆಕಸ್ ಅನ್ನುವ ಒಂದು ಒಕ್ಕೂಟ ರಚಿಸಿಕೊಂಡಿದೆ. ಚೀನಾ ವಿರುದ್ಧ ಏಕಾಂಗಿಯಾಗಿ ನಿಂತು ಗೆಲ್ಲೋದು ಕಷ್ಟ ಎಂದೇ ಈ ಆಕಸ್ ಕೂಟವನ್ನ ಅಮೆರಿಕ ರಚಿಸಿಕೊಂಡಿರೋದು. ಇದರ ಭಾಗವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾ ಪ್ರಭಾವವನ್ನು ತಗ್ಗಿಸಲೆಂದೇ ಆಸ್ಟ್ರೇಲಿಯಾಗೆ 8 ಪರಮಾಣು ಚಾಲಿತ ಸಬ್ಮೆರಿನ್ ನೀಡಲು ಅಮೆರಿಕ ಮುಂದಾಗಿದೆ. ಇತ್ತೀಚೆಗಷ್ಟೇ ಈ ಡೀಲ್ ಚರ್ಚೆ ಆಗಿತ್ತು. ಆವಾಗಲೇ ಚೀನಾ ಇದಕ್ಕೆ ಭಾರೀ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಇದರ ಬೆನ್ನಲ್ಲೇ ಸೌತ್ ಚೀನಾ ಸಮುದ್ರದಲ್ಲಿ ಅಮೆರಿಕ ಸಬ್ಮೆರಿನ್ ಅಪಘಾತದ ಸುದ್ದಿ ಚೀನಾವನ್ನ ಬೆದರುವಂತೆ ಮಾಡಿದೆ. ಮಿತ್ರರೇ, ಈ ಸೌತ್ ಚೀನಾ ಸಮುದ್ರದ ಬಗ್ಗೆಯೂ ನಿಮಗೊಂಚೂರು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಈ ಸಮುದ್ರ ಯಾಕಿಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ? ಉಪ್ಪು ನೀರಿಗಾಗಿ ಹೋರಾಟ ಬೇಕಾ ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಮಿತ್ರರೇ, ದಕ್ಷಿಣ ಚೀನಾ ಸಮುದ್ರದಲ್ಲಿ ಹಿಡಿತ ಸಾಧಿಸುವ ಚೀನಾದ ಪ್ರಯತ್ನ ಇಂದು ನಿನ್ನೆಯದಲ್ಲ. ಸುಮಾರು 3-4 ದಶಕಗಳಿಂದಲೂ ಈ ಚೀನಾ ಈ ಜಾಗಕ್ಕಾಗಿ ರಕ್ತರಹಿತ ಬಡಿದಾಟವನ್ನು ನಡೆಸ್ತಾ ಇದೆ. ಅಮೆರಿಕ ಚೀನಾ ವಿರುದ್ಧ ಈ ವಿಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ಕತ್ತಿ ಮಸೀತಾ ಇದೆ. ಇಷ್ಟಕ್ಕೆಲ್ಲ ಕಾರಣವಾಗಿರೋದು ದಕ್ಷಿಣ ಚೀನಾ ಸಮುದ್ರದ ಆಳದಲ್ಲಿ ಅಡಗಿರುವ ಸಂಪತ್ತು. ಸುಮಾರು 3.5 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಭಾರತ ಹೊಂದಿರುವ ಭೂಭಾಗಕ್ಕಿಂತಲೂ ದೊಡ್ಡದಾದ ಪ್ರದೇಶ ಈ ದಕ್ಷಿಣ ಚೀನಾ ಜಲಗಡಿಗೆ ಇದೆ. ಭಾರೀ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲ ಹಾಗೂ ವ್ಯಾಪಾರ ನಡೆಸುವ ಜಾಗ ಇದಾಗಿದೆ. ಮಿತ್ರರೇ, ಈ ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಮೆರಿಕ ಸರ್ಕಾರಿ ಸಂಸ್ಥೆ ಒಂದು ಸರ್ವೆ ಮಾಡಿತ್ತು. ಆ ಸಂಸ್ಥೆ ಮಾಹಿತಿ ನೀಡಿದಂತೆ ದಕ್ಷಿಣ ಚೀನಾ ಸಮುದ್ರದಲ್ಲಿ 190 ಮಿಲಿಯನ್ ಕ್ಯೂಬಿಕ್ ಅಡಿ ನೈಸರ್ಗಿಕ ಅನಿಲ ಅಡಗಿದೆ. ಇಷ್ಟು ಗ್ಯಾಸ್ ಸಿಕ್ಕರೆ 40-50 ವರ್ಷ ಚೀನಾ ಯಾರ ಬಳಿಯೂ ನ್ಯಾಚುರಲ್ ಗ್ಯಾಸ್ಗೆ ಕೈ ಚಾಚುವ ಅವಶ್ಯಕತೆಯೇ ಇರುವುದಿಲ್ಲ. ಹಾಗೆ 11 ಬಿಲಿಯನ್ ಬ್ಯಾರಲ್ ಪೆಟ್ರೋಲಿಯಂ ಇಂಧನ ಇಲ್ಲಿ ಅಡಗಿದೆ. ಇಷ್ಟೇ ಆಗಿದ್ರೆ ಚೀನಾ ಅಷ್ಟೊಂದು ತಲೆಕೆಡಿಸಿಕೊಳ್ಳುವ ಸಾಧ್ಯತೆ ಕಡಿಮೆ ಇತ್ತೇನೋ. ಇದೆಲ್ಲದನ್ನು ಮೀರಿಸುವ ಸಂಪತ್ತಿನ ಖಜಾನೆ ದಕ್ಷಿಣ ಚೀನಾ ಸಮುದ್ರದಾಳದಲ್ಲಿದೆ. ಚಿನ್ನ ಸೇರಿದಂತೆ ಟಿನ್, ಕ್ರೋಮೈಟ್, ಮ್ಯಾಗ್ನೆಟೈಟ್, ಜಿರ್ಕಾನ್ ಮತ್ತಿತರ ಅದಿರುಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ. ಇಷ್ಟು ಪ್ರಮಾಣದ ಸಂಪತ್ತನ್ನ ಬಿಟ್ಟು ಕೊಡಲು ಚೀನಾ ಬಿಲ್ಕುಲ್ ಸಿದ್ಧವಿಲ್ಲ. ಹಾಗಂತ ಚೀನಾ ಇಲ್ಲಿ ಗಣಿಗಾರಿಕೆ ಮಾಡಿಕೊಳ್ಳಿ ಅಂತ ಬಿಡೋಕೆ ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕಾಗೂ ಇಷ್ಟವಿಲ್ಲ. ಹೀಗಾಗಿ ಈ ಸಂಘರ್ಷ ನಡೆಯುತ್ತಲೇ ಇದೆ. ಮಿತ್ರರೇ, ಈ ದಕ್ಷಿಣ ಚೀನಾ ಸಮುದ್ರ ತೈಲ ಹಾಗೂ ಅದಿರನ್ನ ಮಾತ್ರ ಹೊಂದಿಲ್ಲ, ಸಂಪದ್ಭರಿತ ವ್ಯಾಪಾರವನ್ನು ನಡೆಸುತ್ತಾ ಬಂದಿದೆ. ಸೌತ್ ಚೀನಾ ಸಮುದ್ರ ಮಾರ್ಗವಾಗಿ ಪ್ರತಿ ವರ್ಷವೂ ಸುಮಾರು 5.3 ಟ್ರಿಲಿಯನ್ ಮೊತ್ತದ ವ್ಯಾಪಾರ ವಹಿವಾಟು ನಡೆಯುತ್ತೆ. ಇದು ಜಗತ್ತಿನಲ್ಲಿ ಜಲಮಾರ್ಗದ ಮೂಲಕ ನಡೆಯುವ ವ್ಯಾಪಾರದ 1/3 ಭಾಗವಾಗಿದೆ. ಭಾರತವೂ ಕೂಡ ಪ್ರತಿ ವರ್ಷ $200 ಬಿಲಿಯನ್ ಮೊತ್ತದ ವಹಿವಾಟನ್ನು ಇದೇ ದಕ್ಷಿಣ ಚೀನಾ ಸಮುದ್ರದ ಮೂಲಕ ನಡೆಸುತ್ತೆ. ಅಮೆರಿಕ, ಜಪಾನ್, ಚೀನಾ, ಕೊರಿಯಾ, ಆಸ್ಟ್ರೇಲಿಯಾ ಹೀಗೆ 10 ದೇಶಗಳು ಇದೇ ಮಾರ್ಗವನ್ನು ಬಳಸಿ ವ್ಯಾಪಾರ ನಡೆಸ್ತವೆ. ಇದೇ ಕಾರಣಕ್ಕೆ ದಕ್ಷಿಣ ಚೀನಾ ಸಮುದ್ರ ಸಂಘರ್ಷದ ತಾಣವಾಗಿ ಮಾರ್ಪಟ್ಟಿದೆ. ಇದಿಷ್ಟು ಅಮೆರಿಕ ಸಬ್ಮೆರಿನ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಅಪಘಾತಕ್ಕೊಳಗಾಗಿದ್ದು, ಈ ಘಟನೆ ಬಳಿಕ ಚೀನಾ ಹಾಗೂ ಅಮೆರಿಕ ನಡುವೆ ಟೆನ್ಷನ್ ಬಿಲ್ಡ್ ಆದ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.